ಗದಗ ಜಿಲ್ಲೆಯಲ್ಲಿ ಹಲವೆಡೆ ಡೀಸೆಲ್ ಅಭಾವ. ನಮ್ಮದು ನಿನ್ನೆ ಡ್ರೈ ಆಗಿದೆ ಡೀಸೆಲು, ಪೆಟ್ರೋಲ್ ಹಾಗೂ ಹಿಂಗೆ ಕೊರತೆ ಇಲ್ಲ. ಒಂದು ವಾರಲಿಂದ ಇದು ಒಂದು ತಿಂಗಳಿಂದ ಸಮಸ್ಯೆ ಬರ್ತಾ ಇದೆ ನಮ್ಮದು ಡೀಸೆಲ್ ಪೆಟ್ರೋಲ್ ಗತಿಗೆ. ಏನು ಯುದ್ಧ ಆಗಿದ್ದ ಕಾರಣದಿಂದ ಟ್ಯಾಂಕರ್ ಸಮಸ್ಯೆ ಇರ್ಬೋದಂತ ನಮಗೆ ಅನಿಸುತ್ತೆ. ನಾವು ಸುಮಾರು ಒಂದು 2-3 ದಿವಸದ ಇಂಡೆಂಟ್ 2-3 ಟ್ಯಾಂಕರ್ದು ಇಂಡೆಂಟ್ ನಾವು ಅಮೌಂಟ್ ಹಾಕಿದ್ದೀವಿ. ಆ ಅಮೌಂಟನ್ನು ನಮ್ಮದು ಕ್ಯೂ ಬರೋ ಮಟ್ಟ ಅಷ್ಟು ಕ್ಯೂ ಬಂದಮೇಲೆ ನಮ್ಮದು ಲೋಡ್ ಬರುತ್ತೆ. ಅದಕ್ಕೆ ಇದು ಸಮಸ್ಯೆ ಬರ್ತಾಯಿದೆ. ಆಮೇಲೆ ಕಂಪ್ನಿ ಏನಿತ್ತು 2-3 ದಿವಸ ಕ್ರೆಡಿಟ್ ಕೊಡ್ತಾಯಿತ್ತು ನಮಗೆ ಮೊದಲಾಕ, ಈಗ ಬಂದ್ ಮಾಡಿದೆ. ಅದಕ್ಕೆ ಅಮೌಂಟ್ ಕೂಡಿಸ್ಬೇಕಲ್ಲ ನಾವು ಎಲ್ಲ ಡೀಲರ್ಸು, ಅಮೌಂಟ್ ಹೆಚ್ಚಿಗಿಂದ ಕೂಡಿಸಿ ಅಲ್ಲಿ ಕ್ಯೂ ಕಟ್ಟಬೇಕು. ಸಮಸ್ಯೆ ಸ್ವಲ್ಪ ಡೀಲರ್ಗೆ ಸಮಸ್ಯೆ ಆಗಿದೆ. ಅದಕ್ಕೆ ನಮ್ಮದು ಸಾಯಂಕಾಲ ಲೋಡ್ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಇದು ಸುಮಾರು ಯುದ್ಧದ ಅನ್ಸಾತೈತಿ. ಯುದ್ಧದಲ್ಲಿದ್ದರೆ ಇದು ನಮ್ಮ ಪ್ರಾಬ್ಲಮ್ ಚಾಲಾಗಿದೆ. ಕೊರತೆ ಇರ್ಬೋದು, ಟ್ಯಾಂಕರ್ ಕೊರತೆ ಇರ್ಬೋದು, ಏನು ಕೊರತೆ ಐತೆ ನಮಗೂ ಒಂದು ಮಾಹಿತಿ ಇಲ್ಲ. ಇದು ಒಂದು ನಾವು ಮೊನ್ನೆ ಆಫೀಸಿಗೆ ಹೋದಾಗ ಕೇಳಿದಾಗ ಒಂದೊಂದು 15-20 ತಿಂಗಳದಾಗ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಪರಿಹಾರ ಏನಿಲ್ಲ ಸರ್, ಸ್ವಲ್ಪ ಮಿತಿಗಿತ್ತಿ ಬಳಸಬೇಕು ಎಲ್ಲರೂ. ಏನು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಅದರಿಂದ ಏನು ಅವಶ್ಯಕತೆ ಇದ್ದಾಗ ಅಷ್ಟೇ ತಮ್ಮ ಯೂಸ್ ಮಾಡಿರಿ. ಆಮೇಲೆ ಟೂರ್ಗೆ ಯೂಸ್ ಸ್ವಲ್ಪ ಕಮ್ಮಿ ಮಾಡಿರಿ. ನಾವು ಆದಷ್ಟು ಏನು ಮಾಡತ್ತೀವಿ, ಒಂದು 2,000 ಪೆಟ್ರೋಲ್ ಹಾಕಿದ್ರೆ 1,000 ಕೊಡ್ತಾಯಿದ್ವಿ. ಆದಷ್ಟು ಅವಾಯ್ಡ್ ಮಾಡಿರಿ, ಅಡ್ಡಾಡೋದು ಕಮ್ಮಿ ಮಾಡಿರಿ ಅಂತಂದು ನಾನು ವಿನಂತಿ. ನಿಮ್ಮ ಹೆಸರು? ಕಿಶನ್ ಮೇರೋಡೆ, ಪಾರ್ವತಿ ಪೆಟ್ರೋಲ್.